ಹಳ್ಳುಗ ಹಳ್ಳುಗಮ್ಮ ಸುಡ್ತು ನೋಡ್ರಿ. ಉಫ್ ಮಾಡ್ಕೊಂಡು ತಿನ್ರಿ. ಹೆಂಗದ? ಚಲೋ ಆಗ್ಯಾವ? ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರ ಅಂತ ಅಂದ್ಕೊಂಡಿನಿ. ಸೊ ನಾ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳತ್ತೀನಿ ನೋಡ್ರಿ. ಎಲ್ಲ ಹುಡುಗರು ಸ್ಕೂಲಿಗೆ ಹೋಗ್ಯಾರ್ರಿ. ಸೊ ಮನ್ಯಾಗ ಯಾರೂ ಇಲ್ಲ. ಸೊ ಈಗೇನು ಅವ್ರು ಬರೋ ಟೈಮ್ ಆಗ್ಯದ್ರಿ. ಮುಂಚೆನೇ ಹೋಗುವಾಗ ಅತಿ ಪರಾಠ ಮಾಡ್ಬೇಕು ನೋಡು ಅಂತಂದಿದ್ರು. ಓಕೆ ಅಂತಂದಿದ್ದೆ. ಸೊ ಈಗ ಅವರು ಬಂದಾದಮೇಲೆ ಪರಾಟನೂ ಮಾಡ್ತೀನಿ ನೋಡ್ರಿ. ಅದೇ ರೆಸಿಪಿನ ನಾನು ನಿಮ್ಗೆ ಶೇರ್ ಮಾಡ್ಕೋತೀನಿ. ಸೊ ನಂಗೆ ಯಾರು ಕೂಡ ಸ್ಕಿಪ್ ಮಾಡಲಾರ್ದೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರಪ್ಪ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನೋಡಿರಿ. ಸೊ ಬರ್ರಿ ಈಗ ಪರೋಟ ಹೆಂಗೆ ಮಾಡೋದು, ಪರೋಟ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬರಂಬರ್ರಿ. ಇಲ್ಲಿ ಒಂದು ಪ್ಲೇಟಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಗೋಧಿ ಹಿಟ್ಟು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಕತ್ತೀನಿ ನೋಡಿರಿ. ಮಿಕ್ಸ್ ಮಾಡಿಕೊಂಡು ಚಂದ ಚಪಾತಿ ಹದಕ್ಕೆ ನಾದಬೇಕು ರೀ. ನಾದಿದಾದ ನಂತರ ಒಂದು ½ ಅದಕ್ಕೆ ರೆಸ್ಟಿಗೆ ಬಿಡ್ಬೇಕು ನೋಡಿರಿ. ಹಿಟ್ಟು ಚಲೋ ನೆನಿಬೇಕದು, ಅದಕ್ಕೆ ½ ಬಿಡಬೇಕು ರೀ. ಸೊ ಈಗ ಇಲ್ಲಿ ನಾವು ಒಂದು ಬೊಗಣ್ಯಾಗ ಆಲೂಗಡ್ಡೆ ಕುದಿಸ್ಕೊಳಕ್ಕೆ ಇಟ್ಟಿದ್ರಿ. ಆಲೂಗಡ್ಡೆ ಕುದಿಸ್ಕೊಂಡಾದ ನಂತರ ಈಗ ನಾ ಅದ್ರ ಮೇಲಿನ ಸಪ್ಪೆ ಎಲ್ಲ ಸುಲ್ಕೊಂಡು ಕೈಯಿಂದನೇ ಮ್ಯಾಶ್ ಮಾಡತ್ತೀನಿ ರೀ. ಒಳಗೆ ಏನೂ ಗಂಟಿರ್ಬಾರ್ದಂತ, ಗಂಟಿದ್ರೆ ಪರೋಟ ಮಾಡೋ ಪರಿಹರಿತಾವಂತ ಅದಕ್ಕೆ ಕೈಯಿಂದನೇ ಮ್ಯಾಶ್ ಮಾಡಿಕೊಂಡೆ ನೋಡಿರಿ. ಹೀಗೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ನಾ ಈಗ ಒಂದು 2 ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು 2 ಮೆಣಸಿನ್ಕಾಯಿ ಮತ್ತು ಒಂದು 5-6 ಬೆಳ್ಳುಳ್ಳಿ ಮತ್ತು ಒಂದು 2 ಪೀಸ್ ಶುಂಠಿ ತೊಗೊಂಡಿನಿ ರೀ. ಈಗ ನಾನು 2 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ಜಜ್ಕೋತೀನಿ ರೀ. ಸ್ವಲ್ಪ ದಪ್ಪನೇ ಜಜ್ಕೋತೀನಿ, ಭಾಳ ಪೇಸ್ಟ್ ಏನು ಮಾಡಲ್ಲ. ಸೊ ಹಂಗೆ ಎಲ್ಲ ಇದು ಜಜ್ಕೊಂಡು ಸೈಡಿಗೆ ಇಟ್ಕೋಬೇಕು ರೀ. ಅದಾದಮೇಲೆ ಈಗ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಸೊ ಎಣ್ಣೆ ಹಾಕ್ಕೊಂಡಿದ್ದಾದ ನಂತರ ಈಗ ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ ರೀ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಒಂದು 2 ಉಳ್ಳಾಗಡ್ಡಿ ಹಾಕ್ಕೋತೀನಿ ರೀ. 2 ಉಳ್ಳಾಗಡ್ಡಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಕ್ಕೊಳತ್ತೀನಿ ರೀ. ಅರಿಶಿಣ ಹಾಕ್ಕೊಂಡಾದ ನಂತರ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ನಾವಿಲ್ಲಿ ಹುರ್ಕೋಬೇಕಾಗ್ತದೆ ರೀ. ಹುರ್ಕೊಂಡು ಆದ ನಂತರ ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪೌಡರು ಮತ್ತು ಇದೇನು ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ರೀ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ನಾನು ಇದಕ್ಕೆ ಹಾಕ್ಕೊಳತ್ತೀನಿ ರೀ. ಹಸಿಮೆಣಸಿನ್ಕಾಯಿದಾಗಿರೋಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಅದೆಲ್ಲ ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಆದ ನಂತರ ಈಗ ನಾನು ಇಲ್ಲಿ ಏನಷ್ಟು ಮ್ಯಾಶ್ ಮಾಡ್ಕೊಂಡು ಆಲೂಗಡ್ಡೆ ಇಟ್ಕೊಂಡಿದ್ದಲ್ಲ ರೀ. ಸೊ ಈಗ ಆ ಆಲೂಗಡ್ಡೆನ ನಾವು ಇದಕ್ಕೆ ಆ್ಯಡ್ ಮಾಡ್ಬೇಕು ನೋಡಿರಿ. ಇದಕ್ಕೆ ಆ್ಯಡ್ ಆದ ನಂತರ ಒಂದು 2 ನಿಮಿಷ ಚಲೋ ಎಣ್ಣೆಗೆ ಹುರ್ಕೋಬೇಕು ರೀ. ಹುರ್ಕೊಂಡು ಆದ ನಂತರ ಈಗ ನಾನಿಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಮೇಲೆ ಉದುರ್ಸ್ಲತ್ತೀನಿ ನೋಡಿರಿ. ಉದುರ್ಸಾದ್ಮೇಲೆ ಗ್ಯಾಸ್ ಎಲ್ಲ ಆಫ್ ಮಾಡಿ ಒಂದು ತಣ್ಣಗಾಗೋವರೆಗೂ ಒಂದು 5-10 ನಿಮಿಷ ಇದನ್ನು ಬಿಡ್ರಿ. ಬಿಟ್ಟಿದ್ದಾದಮೇಲೆ ಈಗ ನಾನು ಇಲ್ಲಿ ಒಲೆ ಮೇಲೆ ಒಂದು ಹಂಚು ಇಟ್ಕೊಳತ್ತೀನಿ ರೀ, ಹೆಂಚು ಕಾಯಕ್ಕೆ. ಹೆಂಚು ಕಾಯ್ದಾದ ನಂತರ ನಾನಿಲ್ಲಿ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಒಂದು ಉಂಡೆ ತೊಗೊಳಕತ್ತೀನಿ ರೀ ಪರೋಟ ಮಾಡ್ಲಿಕ್ಕೆ. ಸೊ ನೀವು ಎಷ್ಟು ಬೇಕೋ ಅಷ್ಟು ಉಂಡೆ ನೋಡ್ಕೊಂಡು ತೊಗೊರಿ. ಪರೋಟ ಮತ್ತು ಅದ್ರೊಳಗೆ ತುಂಬಕ್ಕಂಥ ಸ್ಟಫಿಂಗು 2 ಸೇಮ್ ಆಗಿರ್ಬೇಕು ರೀ. ಬ್ಯಾಳೆ ಯಾವ ಥರ ನಾವು ಹೋಳ್ಗೆ ಮಾಡ್ತೀವಲ್ಲ, ಬ್ಯಾಳೆ ಹೂರಣ ಹೆಂಗೆ ಥರ ತುಂಬ್ತೀವಲ್ಲ ರೀ, ಅದೇ ಥರ ನಾವು ಇಲ್ಲಿ ಇದ್ರೊಳಗೆ ತುಂಬ್ಕೋಬೇಕಾಗ್ತದೆ ನೋಡಿರಿ. ಸೊ ತುಂಬ್ಕೊಂಡು ಈಗ ನಾನು ಸ್ವಲ್ಪ ಕೆಳಗೆ ಹಿಟ್ಟು ಉದುರಿಸ್ಕೊಂಡು ಈಗ ಲಟ್ಟಿಸಕತ್ತೀನಿ ನೋಡಿರಿ. ಜಾಸ್ತಿ ಜೋರು ಹಾಕಿ ಲಟ್ಟಿಸ್ಕೊಳ್ರಿ. ಸೊ ಜಾಸ್ತಿ ಜೋರು ಹಾಕಿದ್ರೆ ಒಳಗಿನ ಸ್ಟಫಿಂಗ್ ಎಲ್ಲ ಹೊರಗೆ ಬರ್ತದೆ ರೀ. ಸೊ ಪರೋಟ ಕರೆಕ್ಟಾಗಿ ಬರೋಲ್ಲ. ಸೊ ಅದಕ್ಕೆ ಸ್ಲೋ ಆಗಿ ಇದು ಮಾಡಿ ಈಗ ಒಂದು 1 ಟೇಬಲ್ ಸ್ಪೂನ್ ಇಲ್ಲೇ ಹಂಚಿಗೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊರಿ. ಎಣ್ಣೆ ಹಾಕ್ಕೊಂಡು ಆದ ನಂತರ ಇದು ಪರೋಟ ಏನು ಇರ್ತದಲ್ಲ ರೀ, ಅದು ಹೆಂಚು ಚಲೋ ಕಾಯ್ಬೇಕು ರೀ.
ಸೊ ಹಂಚಿಕಾಯ್ದಾದ ನಂತರ ಇದು ಪರೋಟ ನಾವು ಈಗ ಹಂಚಿನ ಮೇಲೆ ಹಾಕೊಂಬಂಬ್ರಿ. ಸ್ವಲ್ಪ ಹಿಟ್ಟಿರ್ತದೆ ಎಲ್ಲ ಉದುರಿಸ್ಕೊಂಡು ಹಾಕೋರಿ. ಹಾಕೊಂಡಿದ್ದಾದ ನಂತರ ಇದಕ್ಕೂ ಮ್ಯಾಗಿಂದ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋರಿ. ಒಬ್ಬೊಬ್ರು ತುಪ್ಪ ಹಾಕೋತಾರೆ, ತುಪ್ಪ ಇದ್ರೆ ತುಪ್ಪ ಹಾಕೋರಿ, ಎಣ್ಣೆ ಇದ್ರೆ ಎಣ್ಣೆ ಹಾಕೋರಿ. ಸೊ ನಿಮ್ಮ ಮನಸ್ಸು ಹೆಂಗೆ ಬರ್ತದೆ, ನಿಮಗೆ ಏನು ಇಷ್ಟ ಅದನ್ನು ಹಾಕೋರಿ. ನಾನಿಲ್ಲಿ ಎಣ್ಣೆನೇ ಹಚ್ಕೊಂಡಿನಿ ನೋಡಿರಿ. ಎಣ್ಣೆ ಹಚ್ಕೊಂಡು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ರೀ. ಸೊ 2 ಸೈಡ ದೊಡ್ಡ ದೊಡ್ಡ ಬೀಳೋವರೆಗೂ ಪರೋಟನ ಸುಟ್ಕೋಬೇಕ್ರಿ ನಾವು, ಹಸಿ ಬಿಸಿ ಇರಬಾರ್ದು. ಸೊ ಒತ್ತಿ ಹಿಂಗೆ ಪರೋಟನ ರೆಡಿ ಮಾಡ್ಕೊರಿ. 2 ಸೈಡ್ ಚಲೋ ಸುಟ್ಟಿದ ಮೇಲೆ ಪರೋಟ ರೆಡಿ ಆಗ್ತದೆ ರೀ. ಸೊ ಈಗ ಪರೋಟ ರೆಡಿ ಆಯ್ತು ರೀ. ಒಂದು ಪ್ಲೇಟಿಗೆ ತೆಗೆದಿಟ್ಕೊರಿ. ಸೊ ಈಗ 15 ಸೆಕೆಂಡ್ ನಿಮಗೆ ಮಾಡಿ ತೋರ್ಸ್ಲಕತ್ತೀನಿ ನೋಡಿರಿ. ಸೇಮ್ ಅದನ್ನು ಹಾಗೆ ರೀ. ಸೊ ಅದನ್ನು ಒಳಗೆ ಸ್ಟಫಿಂಗ್ ಮಾಡಿಕೊಂಡು ಹಾಗೆ ತುಂಬಿಕೊಂಡು ಹೂರಣ ತುಂಬಿಕೊಂಡು ಈಗ ಇಲ್ಲಿ ಸ್ಲೋ ಆಗಿ ಲಟ್ಟಿಸ್ರಿ. ಸೊ ಫಾಸ್ಟಾಗಿ ಲಟ್ಸ್ಲಕ್ಕೆ ಹೋದ್ರೆ ಹರಿತಾವ್ರಿ. ಸೊ ಅದಕ್ಕೆ ಮೊದಲು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನೋಡಿರಿ. ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಈಗ ಅದರ ಮೇಲೆ ಈ ಲಟ್ಸ್ಕೊಂಡು ಇಟ್ಟಿದ್ದಲ್ಲ ರೀ ಆ ಪರೋಟನ ಹಾಕ್ಕೊಳತ್ತೀನಿ ನೋಡಿರಿ. ಪರೋಟ ಹಾಕ್ಕೊಂಡಾದ ನಂತರ ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಸ್ಪ್ರೆಡ್ ಆದ ನಂತರ ಮತ್ತು ಪರೋಟನ ತಿರುಗಿಸಿ ಹಾಕ್ಕೋಬೇಕ್ರಿ. ತಿರುಗಿಸಿ ಹಾಕೊಂಡ ನಂತರ ಮತ್ತು ಅದಕ್ಕೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕ್ರಿ. ಹಾಕೊಂಡ ನಂತರ ಚಲೋ ಬೇಯಿಸ್ಕೊರಿ. ಹೀಗೆ ಎಷ್ಟು ಪರೋಟ ಬೇಕು ನಿಮಗೆ ಅಷ್ಟು ಪರೋಟನೂ ಎಲ್ಲ ಇದೇ ರೀತಿಯೂ ಮಾಡ್ಕೊರಿ. ಸೊ ಹಿಂಗೆ ಮಾಡ್ಕೊಬಂದ್ರೆ ಪರೋಟ ಟೇಸ್ಟಾಗಿರುತ್ತೆ ನೋಡಿರಿ. ಸೊ ನೀವು ಮನ್ಯಾಗ ಟ್ರೈ ಮಾಡಿರಿ. ಹೆಂಗೆ ಬಂತು ಪರೋಟ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ರೀ. ನಾವು ಮಾಡಿದ್ದು ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಸೊ ಈಗೆಲ್ಲ ಪರೋಟ ರೆಡಿ ಆಯ್ತು. ಬರ್ರಿ ಹುಡುಗರಿಗೆ ಕೊಟ್ಟೋಣ, ಅವ್ರು ಏನಂತಾರಂತ ಕೇಳೋಣ್ರಿ. ಹಳ್ಳುಗಮ್ಮ ಸುಡ್ತು ನೋಡ್ರಿ. ಉಫ್ ಮಾಡ್ಕೊಂಡು ತಿನ್ರಿ. ಹೆಂಗದ? ಚಲೋ ಆಗ್ಯಾವ?